ಕೇವಲ ಒಂದು ಚಿತ್ರ, ಕೇವಲ 5 ವಾರಗಳಲ್ಲಿ ನಿಜವಾದೀತಾ? ನಂಬೋಕೆ ಕಷ್ಟ ಅನ್ಸುತ್ತಲ್ವಾ? ಆದರೆ ಇದು ನಿಜವಾಗಿ ನಡೆದ ಒಂದು ಕಥೆ. ಇವತ್ತಿನ ಈ ವಿವರಣೆಯಲ್ಲಿ ಒಬ್ಬ ವ್ಯಕ್ತಿ ಮ್ಯಾನಿಫೆಸ್ಟೇಷನ್ ತಂತ್ರಗಳನ್ನ ಬಳಸಿ ತಮ್ಮ ಕನಸನ್ನ ಹೇಗೆ ನನಸಾಗಿಸ್ಕೊಂಡ್ರು ಅಂತ ನೋಡೋಣ. ಬನ್ನಿ, ಈ ಅದ್ಭುತ ಪಯಣ ಶುರು ಮಾಡೋಣ. ಈ ಕತೆ ಶುರುವಾಗೋದೇ ಒಂದು ಶಾಕಿಂಗ್ ರಿಯಲೈಸೇಷನಿಂದ. ಲೇಖಕರಿಗೆ ಇದ್ದಕ್ಕಿದ್ದಂತೆ ಒಂದು ವಿಷಯ ಹೊಳೆಯುತ್ತೆ. ಏನಪ್ಪ ಅಂದ್ರೆ, ಅವ್ರಿಗೆ ಗೊತ್ತಿಲ್ಲದ ಹಾಗೆ ವರ್ಷಗಳಿಂದ ಅವರು ದ ಸೀಕ್ರೆಟ್ ಪುಸ್ತಕದಲ್ಲಿ ಹೇಳಿರೋ ತತ್ವಗಳನ್ನೇ ಬಳಸ್ತಾ ಇದ್ರು ಅಂತ. ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ವಿಷಯದಲ್ಲಿ. ಅಪ್ಪ, ನಮ್ಮ ಆಲೋಚನೆಗಳು ನಮ್ಮ ಜೀವನವನ್ನ ಹೇಗೆಲ್ಲ ರೂಪಿಸಬಹುದು ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಉದಾಹರಣೆ ಅಲ್ವಾ? ಹಾಗಾದ್ರೆ ಈ ಒಂದು ದೊಡ್ಡ ಅರಿವು ಅವರಿಗೆ ಬಂದಿದ್ದು ಹೇಗೆ ಅಂತೀರಾ? ತುಂಬಾ ಸಿಂಪಲ್. ಅವರು ತಮ್ಮ ಜೀವನವನ್ನ ಒಮ್ಮೆ ಹಿಂತಿರುಗಿ ನೋಡಿದಾಗ ಅಲ್ಲಿ ಒಂದು ಪ್ಯಾಟರ್ನ್ ಕಾಣಿಸಿತು, ಒಂದು ಗುಪ್ತ ಮಾದರಿ. ಆಗ ಅವ್ರಿಗೆ ಗೊತ್ತಾಗಿದ್ದು ಇದೆಲ್ಲ ಬರೀ ಲಕ್ ಅಲ್ಲ, ಬದಲಿಗೆ ತಮ್ಮ ಆಲೋಚನಾ ಶಕ್ತಿಯ ಫಲ ಅಂತ. ಅಂದ್ರೆ ನೋಡಿ, ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುಂಚೆನೇ ಅವರು ಯಶಸ್ಸಿನ ಹಾದಿಯಲ್ಲಿದ್ರು. ಯೋಚನೆ ಮಾಡಿ, 6 ವರ್ಷಗಳಲ್ಲಿ 3 ಮನೆಗಳನ್ನ ಖರೀದಿ ಮಾಡಿದ್ರು. ಅಷ್ಟೇ ಅಲ್ಲ, ಯಾವಾಗ್ಲೂ ಬ್ಯಾಂಕ್ನಲ್ಲಿ ದೊಡ್ಡ ಮೊತ್ತದ ಉಳಿತಾಯ ಇರುತ್ತಿತ್ತು. ದ ಸೀಕ್ರೆಟ್ ನೋಡಿದ್ಮೇಲೆ ಅವರಿಗೆ ಕ್ಲಿಕ್ ಆಗಿದ್ದು, ಓ, ಇದೆಲ್ಲ ಆಕ್ಸಿಡೆಂಟ್ ಅಲ್ಲ, ಇದು ನನ್ನ ಅರಿವಿಲ್ಲದ ಮನಸ್ಸು ಮಾಡಿದ ಮ್ಯಾನಿಫೆಸ್ಟೇಷನ್ ಅಂತ. ಇದು ಸುಮ್ಮನೆ ಅವರೇ ಅಂದ್ಕೊಂಡಿದ್ದಲ್ಲ, ಇದಕ್ಕೆ ಪ್ರೂಫ್ ಕೂಡ ಇತ್ತು. ಅವರ ಬ್ಯಾಂಕ್ ಅಕೌಂಟ್ನಲ್ಲಿ ಯಾವಾಗ್ಲೂ $16,000 ಉಳಿತಾಯ ಇರ್ತಿತ್ತು. ಇದು ಅವರ ಅನ್ಕಾನ್ಷಿಯಸ್ ಮೈಂಡ್ನ ಪವರ್ಗೆ ಒಂದು ಸಾಲಿಡ್ ಪ್ರೂಫ್ ಆಗಿತ್ತು. ಸರಿ, ಇಲ್ಲಿಂದ ಕತೆ ಒಂದು ಇಂಟ್ರೆಸ್ಟಿಂಗ್ ಟರ್ನ್ ತಗೊಳ್ಳುತ್ತಾ. ಯೋಚನೆ ಮಾಡಿ, ಗೊತ್ತಿಲ್ಲದೇನೆ ಇಷ್ಟೆಲ್ಲ ಸಾಧನೆ ಮಾಡ್ಬೋದಾದ್ರೆ, ಇದೇ ತತ್ವಗಳನ್ನ ಪ್ರಜ್ಞಾಪೂರ್ವಕವಾಗಿ, ಉದ್ದೇಶಪೂರ್ವಕವಾಗಿ ಬಳಸಿದ್ರೆ ಏನಾಗ್ಬೋದು? ಆಹಾ, ಇದೇ ಯೋಚನೆ ಅವರನ್ನ ಮುಂದಿನ ಹಂತಕ್ಕೆ ಕರ್ಕೊಂಡೋಯ್ತು. ಹಾಗಾದ್ರೆ ಅವರು ಬಳಸಿದ ಆ ಟೂಲ್ಸ್ ಯಾವುದು? ಬನ್ನಿ, ಅವರ ಮ್ಯಾನಿಫೆಸ್ಟೇಷನ್ ಟೂಲ್ ಕಿಟ್ ಒಳಗೆ ಒಂದು ಸಣ್ಣ ಇಣುಕು ನೋಟ ಬೀರೋಣ. ಇದು ತುಂಬಾನೇ ಸಿಂಪಲ್, ಯಾರು ಬೇಕಾದ್ರೂ ಫಾಲೋ ಮಾಡ್ಬೋದು. ಅವರ ಟೂಲ್ ಕಿಟ್ನಲ್ಲಿ 4 ಮುಖ್ಯ ಐಟಮ್ಸ್ ಇದ್ವು. ಒಂದು, ತಮ್ಮ ಕನಸುಗಳನ್ನ ಚಿತ್ರರೂಪದಲ್ಲಿ ನೋಡೋಕೆ ಒಂದು ವಿಷನ್ ಬೋರ್ಡ್. 2, ಪಾಸಿಟಿವಿಟಿಯನ್ನ ನೆನಪಿಸೋಕೆ ಒಂದು ಗ್ರ್ಯಾಟಿಟ್ಯೂಡ್ ರಾಕ್, ಅಂದ್ರೆ ಕೃತಜ್ಞತಾ ಕಲ್ಲು. 3, ದುಡ್ಡನ್ನ ಆಕರ್ಷಿಸೋಕೆ ಒಂದು $1 ಮಿಲಿಯನ್ ಬಿಲ್. ಮತ್ತು 4, ಪ್ರತಿದಿನ ಕೃತಜ್ಞತೆಗಳನ್ನ ಬರೆಯೋ ಒಂದು ಪಟ್ಟಿ. ಈ 4 ವಸ್ತುಗಳು ಅವರ ಫೋಕಸ್ ಅನ್ನ ಶಾರ್ಪ್ ಮಾಡೋಕೆ ಹೆಲ್ಪ್ ಮಾಡಿದ್ವು. ಈ ಎಲ್ಲದರಲ್ಲೂ ವಿಷನ್ ಬೋರ್ಡ್ ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತೆ. ಏನಿದು ವಿಷನ್ ಬೋರ್ಡ್ ಅಂದ್ರೆ? ಇದು ಸುಮ್ಮನೆ ಚಿತ್ರಗಳನ್ನು ಅಂಟಿಸೋದಲ್ಲ, ಇದು ನಮ್ಮ ಕನಸುಗಳಿಗೆ ಕೊಡೋ ಒಂದು ದೃಶ್ಯ ರೂಪ. ಪ್ರತಿದಿನ ಅದನ್ನ ನೋಡಿದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ, ಹೇ, ಇದು ನಮ್ಮ ಗುರಿ, ಮರಿಬೇಡ ಅಂತ ನೆನಪಿಸೋ ಒಂದು ಪವರ್ಫುಲ್ ಟೂಲ್. ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ. ಈ ವಿಷನ್ ಬೋರ್ಡ್ ಮಾಡೋದು, ಕೃತಜ್ಞತೆ ಬರೆಯೋದು, ಇದೆಲ್ಲ ಬರೀ ರಿಸಲ್ಟ್ಗೋಸ್ಕರ ಮಾಡೋ ಕೆಲಸ ಆಗಿರ್ಲಿಲ್ಲ. ಆ ಪ್ರಕ್ರಿಯೆ ಅವ್ರಿಗೆ ತುಂಬಾ ಸ್ಫೂರ್ತಿ, ಎನರ್ಜಿ ಮತ್ತೆ ಖುಷಿ ಕೊಡ್ತಿತ್ತು. ಅಂದರೆ ಗುರಿಗಿಂತ ಆ ಪಯಣವೇ ಸುಂದರವಾಗಿತ್ತು. ಸರಿ, ಈಗ ಕಥೆಯ ಕ್ಲೈಮ್ಯಾಕ್ಸ್ಗೆ ಬಂದ್ವಿ. ಅವರು ತಮ್ಮೊಳಗಿನ ಪಯಣವನ್ನ ಶುರು ಮಾಡಿದ್ರು, ಎಲ್ಲ ಸರಿ. ಆದರೆ ಹೊರಗಿನ ಜಗತ್ತಿನಲ್ಲಿ ಇದರ ರಿಸಲ್ಟ್ ಹೇಗೆ ಬಂತು? ಎಲ್ಲವನ್ನೂ ಬದಲಾಯಿಸಿದ್ದು ಒಂದೇ ಒಂದು ಫೋನ್ ಕಾಲ್. ಆ್ಯಂಡ್ ಗೆಸ್ ವಾಟ್? ಅವರು ಈ ಅಭ್ಯಾಸಗಳನ್ನು ಶುರು ಮಾಡಿ ಜಸ್ಟ್ 5 ವಾರ ಆಗಿತ್ತು ಅಷ್ಟೇ. 5 ವಾರದಲ್ಲಿ ಆ ಒಂದು ಫೋನ್ ಕಾಲ್ ಬಂತು. ನಮ್ಮ ಆಲೋಚನೆಗಳು ಎಷ್ಟು ಫಾಸ್ಟಾಗಿ ರಿಯಾಲಿಟಿ ಆಗ್ಬೋದು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಫೋನ್ ಮಾಡಿದ್ದು ಅವರ ಫ್ರೆಂಡ್. ವಿಷಯ ಏನಂದ್ರೆ, ವೆಸ್ಟ್ ಕೆರಿಬಿಯನ್ಗೆ ಒಂದು ಕ್ರೂಸ್ ಟ್ರಿಪ್ಗೆ ಇನ್ವಿಟೇಷನ್. ವಾವ್ ಅಲ್ವಾ? ಆದ್ರೆ ಕತೆಲೆ ಒಂದು ಟ್ವಿಸ್ಟ್ ಇತ್ತು. ಏನಂದ್ರೆ, ಈ ಟ್ರಿಪ್ಗೆ ಇವ್ರ ಫಸ್ಟ್ ಚಾಯ್ಸ್ ಆಗಿರ್ಲಿಲ್ಲ. ನಂಬೋಕೆ ಕಷ್ಟ ಆಗಬಹುದು, ಆದ್ರೆ ಇವರಿಗೆ ಕಾಲ್ ಮಾಡೋಕೆ ಮುಂಚೆ ಆ ಫ್ರೆಂಡ್ ಬರೀ 3 ಜನರಿಗೆ ಕೇಳಿದ್ರು. ಆ 3 ಜನ ನೋ ಅಂದ್ರು. ಇದನ್ನ ಕಾಕತಾಳೀಯ ಅನ್ನೋಕ್ಕಾಗುತ್ತಾ, ಅಥವಾ ಯೂನಿವರ್ಸು ಈ ಅವಕಾಶವನ್ನ ಅವರಿಗಾಗೇ ಕಾಯ್ದಿರಿಸಿತಾ? ಮತ್ತು ಇಲ್ಲಿ ನೋಡಿ ಆ ಮ್ಯಾಜಿಕ್. ಅವರ ವಿಷನ್ ಬೋರ್ಡ್ ಮೇಲೆ ಅಂಟಿಸಿದ್ದ ಕ್ರೂಸ್ ಹಡಗಿನ ಚಿತ್ರ ಮತ್ತೆ ಅವರಿಗೆ ಆಫರ್ ಬಂದ ಹಡಗು, 2 ನೋಡೋಕೆ ಆಲ್ಮೋಸ್ಟ್ ಸೇಮ್ ಇದ್ವು. ಅಂದ್ರೆ ಅವರ ಕನಸು ಅಕ್ಷರಶಃ ಕಣ್ಣುಮುಂದೆ ಬಂದು ನಿಂತಿತ್ತು. ಹಾಗಾದ್ರೆ ಈ ಇಡೀ ಅನುಭವದಿಂದ ನಮಗೆ ಸಿಗೋ ಪಾಠ ಏನು? ಇದು ಬರೀ ಒಂದು ಕ್ರೂಸ್ ಟ್ರಿಪ್ನ ಕಥೆ ಅಲ್ಲ, ಇದಕ್ಕಿಂತ ದೊಡ್ಡದು. ನಮಗೆ ಇಷ್ಟವಾದ ಜೀವನವನ್ನ ನಾವೇ ಹೇಗೆ ಆಕ್ಟಿವ್ ಆಗಿ ಸೃಷ್ಟಿ ಮಾಡ್ಕೋಬೋದು ಅನ್ನೋದಕ್ಕೆ ಇದೊಂದು ಪವರ್ಫುಲ್ ಉದಾಹರಣೆ. ಲೇಖಕರೇ ಹೇಳ್ತಾರೆ, ನಾನು ಅಂದ್ಕೊಂಡಿದ್ದೆ ಈ ಕ್ರೂಸ್ ಟ್ರಿಪ್ ಬಹುಶಃ ಮುಂದಿನ ವರ್ಷ ಆಗ್ಬೋದು ಅಂತ. ಆದರೆ ಆಗಿದ್ದಷ್ಟು ದಿನದಲ್ಲಿ, ಕೇವಲ 5 ವಾರದಲ್ಲಿ. ಅಂದ್ರೆ ಜೀವನದಲ್ಲಿ ಬದಲಾವಣೆಗಳು ನಾವು ಊಹಿಸೋದಕ್ಕಿಂತ ತುಂಬಾನೇ ಫಾಸ್ಟಾಗಿ ಆಗ್ಬೋದು. ಅದಕ್ಕೆ ರೆಡಿಯಾಗಿರ್ಬೇಕು ಅಷ್ಟೇ. ಸೊ ಈ ಅನುಭವದಿಂದ ಗೊತ್ತಾಗೋದು ಏನಂದ್ರೆ,
ನಮ್ಮ ಗುರಿಗಳ ಮೇಲೆ ನಾವು ಫೋಕಸ್ ಮಾಡಿದಾಗ ರಿಸಲ್ಟ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತಲೂ ಬೇಗ ಸಿಗುತ್ತೆ. ನಮ್ಮ ಕನಸಿನ ಜೀವನವನ್ನ ಕಟ್ಕೊಳ್ಳೋ ಪ್ರಾಸೆಸ್ಸನ್ನ ಇದು ಆಕ್ಸಿಲರೇಟ್ ಮಾಡುತ್ತೆ, ಅಂದ್ರೆ ವೇಗಗೊಳಿಸುತ್ತೆ. ಹಾಗಾದ್ರೆ ಈ ವಿವರಣೆಯ ಕೊನೆಯಲ್ಲಿ ಒಂದು ಪ್ರಶ್ನೆ. ಈ ಕಥೆಯಿಂದ ಸ್ಫೂರ್ತಿ ತಗೊಂಡು ನಮಗೆ ಇಷ್ಟವಾದ ಜೀವನವನ್ನ ನಾವು ಎಷ್ಟು ವೇಗವಾಗಿ ಸೃಷ್ಟಿಸ್ಕೊಳ್ಬೋದು? ಯೋಚನೆ ಮಾಡಿ ನೋಡಿ. ಸಾಧ್ಯತೆಗಳು ಅನಂತ. ಆಯ್ಕೆ ಮಾತ್ರ ನಮ್ಮದೇ.